ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ದಾರೆ. ದಾಖಲೆ ಅಂಕಿ ಅಂಶಗಳ ಸಮೇತ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಆರೋಪ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಒಟ್ಟು 1,87,867 ಲಕ್ಷ ಕೋಟಿ ಬರಬೇಕಾಗಿತ್ತು. ಆದರೆ ಆ ಅನುದಾನ ಬಂದಿಲ್ಲ. ಬೇರೆ ಬೇರೆ ಪ್ರಕಾರಗಳಲ್ಲಿ ಕೇಂದ್ರ ಸರ್ಕಾರದಿಂದ ವಿರುದ್ಧ ಮುಖ್ಯಮಂತ್ರಿಗಳು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಅವರು ಹಲವಾರು ವರ್ಷಗಳ ದಾಖಲೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಆ ಎಲ್ಲ ದಾಖಲೆಗಳಲ್ಲಿ ಎಲ್ಲೆಲ್ಲಿ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗಿದೆ, ಯಾವ ವರ್ಷದಲ್ಲಿ ಎಷ್ಟೆಷ್ಟು ಸಾವಿರ ಕೋಟಿ ರಾಜ್ಯಕ್ಕೆ ಬರಬೇಕಾಗಿತ್ತು, ಆದರೆ ಯಾವ್ಯಾವುದು ಬಂದಿಲ್ಲ, ಇದೆಲ್ಲವನ್ನು ಕನ್ಸಾಲಿಡೇಟ್ ಮಾಡಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಯುಕೆಪಿ ಥರ್ಡ್ ಸ್ಟೇಟ್ ಅವರು ಇವತ್ತಿನವರೆಗೂ ಅಫಿಡವಿಟ್ ಆಗಲಿಲ್ಲ, ಸ್ಟೇ ಕೊಟ್ಬಿಟ್ಟಿದ್ದಾರೆ. ಅದನ್ನು ವೆಕೇಟ್ ಮಾಡಿಸಿ ಅಫಿಡವಿಟ್ ಹಾಕಿ ನಮಗೆ ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಟ್ಟಿಲ್ಲ. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಟ್ಟಿಲ್ಲ. ಮೇಕೆದಾಟು ಕುಡಿಯ ನೀರು ಬೆಂಗಳೂರಿಗೆ ಇವತ್ತಿನವರೆಗೆ ಅನುಮತಿ ಕೊಟ್ಟಿಲ್ಲ. ಇದು ಎರಡನೇದು. ಮೂರನೇದು, ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. 236 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. 196 ತಾಲೂಕುಗಳು ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದೆ. ಸೆಪ್ಟೆಂಬರ್ 23ರಲ್ಲಿ ಸೆಂಟ್ರಲ್ ಟೀಮ್ ಬಂತು. ನಾವು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ. ಸೆಂಟ್ರಲ್ ಟೀಮ್ ಬಂತು. ಅವರು ವಿಸಿಟ್ ಮಾಡಿ 4 ದಿನ ವಿಸಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. There is a committee under the chairmanship of Home Minister Sri Amit Shah. ನಮ್ಮ ಮಿನಿಸ್ಟ್ರಿಗಳು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೊನೆಗೆ ಕಾರಿರುಗಳು ಶಬರಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಭೇಟಿ ಮಾಡಕ್ಕೆ. ಆಮೇಲೆ ನನಗೆ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಭೇಟಿ ಮಾಡೋದು. ಯಾವ ತಿಂಗಳು? ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಕೊಟ್ಟರು. ಆಗ ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ನಾನು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದು. ಮುಖ್ಯಮಂತ್ರಿಗಳಿಗೆ ಅಲ್ಲ, ಪ್ರಧಾನಮಂತ್ರಿಗಳಿಗೆ ಮತ್ತೆ ಅಮಿತ್ ಶಾ ಅವರಿಗೆ, ಚೇರ್ಮನ್ಗೆ. ಅಮಿತ್ ಶಾ ಅವರು ಹೇಳಿದ್ರು ನಾವು 20ನೇ ತಾರೀಕು ಭೇಟಿ ಮಾಡಿದ್ದೆ, ಡಿಸೆಂಬರ್ 20ಕ್ಕೆ. ಅಮಿತ್ ಶಾ ಅವರು ಹೇಳಿದ್ರು 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ಅವತ್ತು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೆ ಒಂದ್ಸಾರಿ ಮೀಟಿಂಗ್ ಫಿಕ್ಸ್ ಮಾಡಿದ್ರು, ಪುನಃ ಮೀಟಿಂಗ್ ಕರೀಲಿಲ್ಲ. ಪ್ರೈಮ್ ಮಿನಿಸ್ಟರ್ ಇಲ್ಲಿ ಬೆಂಗಳೂರು ಬಂದಿದ್ದಾಗ ನಾನು ಜ್ಞಾಪಕ ಮಾಡಿದೆ. ಮತ್ತೆ ಇದರಲ್ಲಿ ಬೋಯಿಂಗ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದು ಫಂಕ್ಷನ್ ಬಂದ್ರೆ ಜ್ಞಾಪಕ ಮಾಡಿದೆ. ಪುನಃ ಹೇಳ್ತೀವಿ ಅಂತಂದ್ರು, ಇವತ್ತಿನವರೆಗೆ ಮಾಡಿಲ್ಲ. ನಾವು ಬರಗಾಲಕ್ಕೆ ಸುಮಾರು 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಬೆಳೆ ನಷ್ಟ. ನಾವು 17,000. ಕೇಂದ್ರದ ಬಜೆಟ್ ಗಾತ್ರ ಹೆಚ್ಚಾದರೂ ತೆರಿಗೆ ಪಾಲು ಮಾತ್ರ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ. 2018-19ರಲ್ಲಿ ಬಜೆಟ್ ಗಾತ್ರ 24 ಲಕ್ಷ ಚಿಲ್ಲರೆ ಇತ್ತು. ಕರ್ನಾಟಕಕ್ಕೆ 46,288 ಕೋಟಿ ಸಿಕ್ಕಿತ್ತು. 22-23ರಲ್ಲಿ ಅದು ಇನ್ನೂ ಜಾಸ್ತಿ ಆಯಿತು ಬಜೆಟ್ ಗಾತ್ರ. ಆದರೆ ಕರ್ನಾಟಕಕ್ಕೆ 53,510 ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ. ಅಂದರೆ ಬಜೆಟ್ ಗಾತ್ರ ಹೆಚ್ಚಾಗ್ತಾ ಇದೆ, ಕರ್ನಾಟಕಕ್ಕೆ ಸಿಗಬೇಕಾಗಿರ್ತಕ್ಕಂಥ ಅನುದಾನ ಕಡಿಮೆ ಆಗ್ತಾ ಇದೆ.
ಬಜೆಟ್ ಗಾತ್ರ ಹೆಚ್ಚು ಮಾಡ್ಕೊಂಡು ಏನು ಪ್ರಯೋಜನ ಅಂತ ಕೂಡ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪಾಲಿರ್ತದೆ. 75-25% ಇದೆ. ಈ ವರ್ಷ ನಮಗೆ ಕರ್ನಾಟಕಕ್ಕೆ 697 ಕೋಟಿ ಸೆಂಟ್ರಲ್ ಶೇರ್, 697 ಕೋಟಿ ಸೆಂಟ್ರಲ್ ಶೇರ್, 232 ಕೋಟಿ ಸ್ಟೇಟ್ ಶೇರ್ ಸೇರಿ ಒಟ್ಟು ನಮಗಿರ್ತಕ್ಕಂಥದ್ದು 929.61 ಕೋಟಿ. ಇದು SDRF, ದಿಸ್ ಇಸ್ ನಾಟ್ NDRF. NDRF ನಲ್ಲಿ ನಮಗೆ ಇಂಥ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಆ NDRF ದುಡ್ಡಿನ ಇಷ್ಟು ಇಡಬೇಕು ಅಂತ ಇರ್ತಾರೆ, ಅದನ್ನು ಕೊಡಬೇಕು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಪ್ರವಾಹ ಬಂದಿತ್ತು 2019ರಲ್ಲಿ, ಆಗಲೂ ದುಡ್ಡು ಕೊಡ್ಲಿಲ್ಲ. ಆಗ ಪಾಪ ನೀವೆಲ್ಲ ನೋಡಿದ್ದೀರಿ, ಪತ್ರಿಕೆಯಲ್ಲೆಲ್ಲ ನೋಡಿದ್ದೀರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರು ಪ್ರಧಾನಮಂತ್ರಿಗಳಿಗೆ ಗ್ವಾಗರದರೂ ಕೊಡಲಿಲ್ಲ. ಪಬ್ಲಿಕ್ ಫಂಕ್ಷನ್ ನಲ್ಲಿ ನೋಡಿರ್ಬೇಕಲ್ಲ ನೀವೆಲ್ಲ, ಕೊಡಲಿಲ್ಲ. ಬಸವರಾಜ ಬೊಮ್ಮಾಯಿ ಇಲ್ಲ, ಯಾಕಂದ್ರೆ ಇವರಿಗೆ ಜೋರಾಗಿ ಮಾತಾಡೋಕ್ಕೆ ಬಾಯೇ ಇಲ್ಲ. ಆಗ್ಲೂ ಕೊಡ್ಲಿಲ್ಲ, ಪ್ರವಾಹ ಬಂದಾಗ ಕೊಡ್ಲಿಲ್ಲ. ಕರ್ನಾಟಕದಲ್ಲಿ 4.30 ಲಕ್ಷ ಕೋಟಿ ತೆರಿಗೆ ಸಂಗ್ರಹವಾಗ್ತಾ ಇದೆ. ಎರಡನೇ ಅತಿ ದೊಡ್ಡ ರಾಷ್ಟ್ರ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕವೇ ನಂಬರ್ 2. 2023-24ನೇ ಸಾಲಿನ ತೆರಿಗೆ ಪಾಲಿನಲ್ಲಿ 37,252 ಕೋಟಿ ಬರಬೇಕು. ಕೇಂದ್ರದ ಪುರಸ್ಕೃತ ಯೋಜನೆ 13,005 ಕೋಟಿ ಬರಬೇಕು. ಒಟ್ಟಾರೆ ಕೇಂದ್ರದಿಂದ 50,257 ಕೋಟಿ ಮಾತ್ರ ಸಿಗುತ್ತಾ ಇದೆ ನಮಗೆ. ಕರ್ನಾಟಕದ ತೆರಿಗೆ ಪಾಲು 100 ರೂಪಾಯಿನಲ್ಲಿ ನಮಗೆ ಸಿಗ್ತಿರೋದು 12ರಿಂದ 13 ರೂಪಾಯಿ ಮಾತ್ರ. ನಮ್ಮಿಂದ ಕೇಂದ್ರಕ್ಕೆ ಹೋಗೋದು 100 ರೂಪಾಯಿ, ವಾಪಸ್ ಬರ್ತಿರೋದು 12ರಿಂದ 13 ರೂಪಾಯಿ ಮಾತ್ರ. ಉಳಿದ 87ರಿಂದ 88 ರೂಪಾಯಿ ಕೇಂದ್ರವೇ ಇಟ್ಕೋತಾ ಇದೆ, ಉತ್ತರ ಭಾರತದ ರಾಜ್ಯಗಳಿಗೆ ಕಳಿಸ್ತಾ ಇದ್ದಾರೆ. ನಮ್ಮ ಪಾಲೇನಿದೆ GST ತೆರಿಗೆ, ಅದನ್ನು ನಮಗೆ ವಾಪಸ್ ಕೊಡುವ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಕೇಂದ್ರ ಸರ್ಕಾರ ಅನ್ನುವಂತಹ ಆರೋಪದಲ್ಲಿ ಅಂಕಿ ಅಂಶಗಳನ್ನು ಇಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಆಮೇಲೆ ಹೇಳ್ತೀನಿ ಆಮೇಲೆ ಈ ಇದನ್ನ ಮಾಡುವಾಗ, ಈ ಹಂಚಿಕೆ ಮಾಡುವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಜನಸಂಖ್ಯೆ ನೋಡ್ತಾರೆ. 6 ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಜನಸಂಖ್ಯೆ, ಇನ್ನೊಂದು ವಿಸ್ತೀರ್ಣ, ಮತ್ತೆ ಇನ್ನೊಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿವಿಜುವಲ್ ಇನ್ಕಮ್ ಇದೆಷ್ಟಿರ್ತದೆ ಅಂತ, ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ ಅಂತ, ತೆರಿಗೆ ಮತ್ತು ಹಣಕಾಸಿನ ಪರಿಸ್ಥಿತಿ, ಆಮೇಲೆ ಸಮುದಾಯದ ಅಭಿವೃದ್ಧಿ. ಇವು 6 ಮಾನದಂಡಗಳು. ಸೊ ನಾರ್ಮಲಿ 1971 ಸೆನ್ಸಸ್ ಇದೆಯಲ್ಲ, ಅದ್ರ ಪ್ರಕಾರ ಮಾಡ್ತಿದ್ರು, ಹಿಂದೆ ಎಲ್ಲ ಮಾಡ್ಕೋಬಹುದು. ಇವರು 15ನೇ ಹಣಕಾಸಿನ ಆಯೋಗದಲ್ಲಿ 2011ನೇ ಇದನ್ನು ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಜನಸಂಖ್ಯೆ ನಾವೆಲ್ಲ ಕಂಟ್ರೋಲ್ ಮಾಡಿದ್ದೀವಿ, ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ. ಉತ್ತರ ಭಾರತದಲ್ಲಿ ಕಂಟ್ರೋಲ್ ಮಾಡಲಿಲ್ಲ. ಫ್ಯಾಮಿಲಿ ಪ್ಲಾನಿಂಗು ಉತ್ತರ ಭಾರತದಲ್ಲಿ ಮಾಡಲಿಲ್ಲ. ಈಗ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಈ ಪ್ರದೇಶಗಳಲ್ಲಿ ಮಾಡಲಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಬಹಳ ಚೆನ್ನಾಗಿ ಮಾಡಿದ್ದೀವಿ. ಮತ್ತೆ ಜನಸಂಖ್ಯೆ ಸ್ಫೋಟ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವು ಮಾನದಂಡಗಳು: ಜನಸಂಖ್ಯೆ,
ವಿಸ್ತೀರ್ಣ, ರಾಜ್ಯಗಳ ವಿಸ್ತೀರ್ಣ ಎಷ್ಟಿದೆ, ವರಮಾನ ಎಷ್ಟಿದೆ, ವರಮಾನದ ಅಂತರ ಎಷ್ಟಿದೆ, ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ, ತೆರಿಗೆ ಮತ್ತು ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ ರಾಜ್ಯದಲ್ಲಿ, ಆಮೇಲೆ ಸಮುದಾಯದ ಅಭಿವೃದ್ಧಿ ಎಷ್ಟು ಮಟ್ಟಿಗಾಗಿದೆ. ಏನಾಗಿದೆ ಅಂತಂದ್ರೆ ನಮ್ಮ ಇದು ಮೊಟ್ಟೆ ಕೋಳಿ ಚಿನ್ನದ ಮೊಟ್ಟೆ ಇರ್ತದೆ ಅಂತ ಕೋಳಿನೇ ಕೂದಾಕ್ಬಿಡೋದು, ಹಂಗಾಗಬಾರ್ದು ಅನ್ನೋದು ನಮ್ದು. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಹೇಳಿ ಕೋಳಿನೇ ಕೂದ್ಬಿಡೋದು, ಮತ್ತೆ ಮೊಟ್ಟೆನೇ ಇಡ್ತದೆ ಅದು, ಇನ್ನು ಮುಂದೆ ಮೊಟ್ಟೆನೇ ಇಡಲ್ಲ. ಹಂಗಾಗಬಾರದು. ಹಾಲು ಕೊಡ್ತದೆ ಜಾಸ್ತಿ ಅಂತ ಕೆಚ್ಚಲೇ ಕೂದ್ಬಿಡೋದು, ಹಂಗಾಗಬಾರದು. ಹಂಗಂತೇಳಿ ನಮ್ಮ ರಾಜ್ಯಗಳಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಅಭಿವೃದ್ಧಿಯೇತರ ರಾಜ್ಯಗಳಿಗೆ ಅನ್ಯಾಯ ಆಗಬಾರದು. ಸೊ ಇದೇನಾಗಿದೆ ಅಂತಂದ್ರೆ, ನಮಗೆ ಪತ್ರ ಬರೆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಮಲತಾಯಿ ಧೋರಣೆಯನ್ನ ಅವರು ಅನುಸರಿಸ್ತಾ ಇದ್ದಾರೆ. ಪತ್ರ ಬರೆದರೂ ಕೂಡ ಉತ್ತರ ಕೊಡಲ್ಲ ಅಂತಂದ್ರೆ ಇದು ಒಕ್ಕೂಟ ಇರ್ತಕ್ಕಂಥ, ಒಕ್ಕೂಟದ ವ್ಯವಸ್ಥೆ ಇರ್ತಕ್ಕಂಥದ್ದರ ಲಕ್ಷಣನಾ? ಕನ್ಸರ್ನ್ ಮಿನಿಸ್ಟ್ರಿಗಳು ಭೇಟಿ ಮಾಡ್ತೀವಿ ಅಂದ್ರು ಭೇಟಿ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಇದು ಒಕ್ಕೂಟದ ವ್ಯವಸ್ಥೆಯ ಲಕ್ಷಣನಾ? ಬರಗಾಲ ಬಂದು 4 ತಿಂಗಳಾಯ್ತಾ ಬಂತು, ಇವತ್ತಿನವರೆಗೂ ಒಂದು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅಲ್ವಾ ಇದು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ನಮ್ಮ ತೆರಿಗೆ ಪಾಲಿನಲ್ಲಿ ಹಂಚಿಕೆಯಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ. 14ನೇ ಹಣಕಾಸು 15ನೇ ಹಣಕಾಸು ದೊಡ್ಡ ಅನ್ಯಾಯ ಆಗಿದೆ. ಇವೆಲ್ಲ ವಿಚಾರಗಳನ್ನು ನಾವು ಮುಂದಿಟ್ಟುಕೊಂಡು ನಾವು ಪ್ರತಿಭಟನೆ ಮಾಡೋದು. ಇಟ್ ಇಸ್ ನಾಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಡ್ತಕ್ಕಂಥ ಅನ್ಯಾಯನ ಸರಿಪಡಿಸಿ ಅಂತಕ್ಕಂಥದಕ್ಕೋಸ್ಕರ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದು, ರಾಜ್ಯ ಸರ್ಕಾರದ ಗಮನ, ಜನರ, ಇಡೀ ದೇಶದ ಜನರ ನಾನು ಉತ್ತರ ರಾಜ್ಯಗಳಿಗೆ ಅನುದಾನ ಕೊಡಬೇಡಿ ಅಂತ ಹೇಳಲ್ಲ, ಬಡ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು ನಾನು. ಯಾವ ರಾಜ್ಯ ಅಭಿವೃದ್ಧಿ ಆಗಿಲ್ಲ ಅಂತ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು. ಆದರೆ ನಮ್ಮ ರಾಜ್ಯಗಳಲ್ಲೇ ದೊಡ್ಡ ಅನ್ಯಾಯ ಮಾಡಿಬಿಟ್ಟು ಅವಕ್ಕೆ ಮಾಡಬೇಕು ಅಂತಲ್ಲ. ಅದರಂತ ನೀವು ಉತ್ತರ ರಾಜ್ಯಗಳಿಗೂ ಕೊಡಿ ಹೆಚ್ಚಾಗಿ, ಬಟ್ ನಮ್ಮ ರಾಜ್ಯಗಳಿಗೆ, ದಕ್ಷಿಣದ ರಾಜ್ಯಗಳಿಗೆ, ವಿಶೇಷವಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ. ಬರಗಾಲದಲ್ಲಿ 1 ಪೈಸೆ ಇವತ್ತಿನವರೆಗೆ ಬಿಡುಗಡೆ ಮಾಡಿಲ್ಲ, ಕೊಡಿ. ಇವತ್ತಿನವರೆಗೆ 15ನೇ ಹಣಕಾಸಿನಿಂದ 14ನೇ ಹಣಕಾಸಿನಿಂದ 15ನೇ ಹಣಕಾಸುವರೆಗೆ ನಮ್ಮ ರಾಜ್ಯದ 1,87,000 ಕೋಟಿ ಅನ್ಯಾಯ ಆಗಿದೆ. ಬರಬೇಕಾಗಿರೋದು ನಮಗೆ ಬಂದಿಲ್ಲ. 14th ಫೈನಾನ್ಸ್ ಕಮಿಷನ್ ಪ್ರಕಾರ 15ನೇ ಹಣಕಾಸಿನಲ್ಲಿ ನಮಗೆ ಹಂಚಿಕೆ ಮಾಡಿದ್ರೆ ಇಷ್ಟು ನಷ್ಟ ಆಯ್ತಿರಲಿಲ್ಲ. ಸೊ ಇವತ್ತು ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ, ಅಶೋಕನಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ. ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ನಮ್ಮ ಎಂತೆಗಳಮ್ಮ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ್ದಾರೆ, ಎಂತೆಯವರು ಕೂಬಾ ಮಂತ್ರಿ ಆಗಿದ್ದಾರೆ.
ಅವ್ರು ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ. 25 ಜನ ಪ್ಲಸ್ ಈಗ ಒಂದು 26 ಜನ ಸೇರ್ಕೊಂಡಿದ್ದಾರೆ. 27 ಜನ ಆಗಿದ್ದಾರೆ. ಒಂದು ದಿನ ಅವರು ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ನಲ್ಲಿ? ಮತ್ತೆ ಇವೆಲ್ಲ ಅನ್ಯಾಯ ಅಲ್ವಾ ರಾಜ್ಯಕ್ಕೆ? ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ಬೇಕು? ಆಮೇಲೆ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ರಾಜ್ಯದವರೇ, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು, ಅವರೇ ಅನ್ಯಾಯ ಮಾಡಿದ್ರೆ ಏನ್ ಮಾಡೋದು? 11,495 ಕೋಟಿ ಇವ್ರ ಕೈನಲ್ಲೇ ತಿರಸ್ಕಾರ ಆಯ್ತು. ಸೊ ಇವೆಲ್ಲ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನ ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್. ಸರ್, ನೀವೀಗೇನು ಸ್ಟ್ಯಾಟಿಸ್ಟಿಕ್ಸ್ ತಾಳಪ್ಪ ಮಾರಾಯ, ಸುಮ್ಮನೆ ಇರು, 7 ಗಂಟೆ ಮರ್ತ್ಬಿಟ್ರು ಬರ್ಕೊಂಬಿಡಿ. ಆಮೇಲೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಈ ಬಿಜೆಪಿ ಎಂಎಲ್ಎಗಳಿಗೂ ಬರ್ರಿ, ಎಂಪಿಗಳಿಗೂ ಬರ್ರಿ, ಬಿಜೆಪಿ ಎಂಪಿಗಳಿಗೆ ಬರ್ರಿ, ನೀವೇ ಬಿಜೆಪಿ ಮಂತ್ರಿಗಳು ನೀವು ಬರ್ರಿ, ಪ್ರತಿಭಟನೆಯಲ್ಲಿ ಭಾಗವಹಿಸಿ. ಇದೇನು ಕೇಂದ್ರ ಸರ್ಕಾರದ ಇದಕ್ಕೋಸ್ಕರ ಅಲ್ಲ, ಪಕ್ಷ ರಾಜಕಾರಣ ಅಲ್ಲ, ಇದು ಬಿಜೆಪಿ ವಿರುದ್ಧ ಅಲ್ಲ, ಇದು ಬರ್ರಿ ನೀವು ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಅನ್ಯಾಯ ಕೇಳೋಣ ಬರ್ರಿ ಅಂತ ಅವ್ರಿಗೂ ಕರೆ ಕೊಡ್ತಾ ಇದ್ದಾರೆ, ಅವ್ರಿಗೂ ಮನವಿ ಮಾಡ್ತಾ ಇದ್ದಾರೆ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್. ಅನ್ಯಾಯ ಆಗಿರೋದು ಸತ್ಯ ಅಂತ ಗೊತ್ತಾಗಿದೆ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿರೋದು ಸರಿಯಾಗಿದೆ ಅಂತ ಅನ್ಸುತ್ತೆ. ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಅವರು ಬಿಜೆಪಿಯವರು ಏನೋ ಬಾಯಿ ಬಂದಾಗಿ ಬಾಯಿ ಅಲ್ಲಿ ಮಾತಾಡ್ರಿ, ಹೋಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ರಿ, ಇಲ್ಲಿ ಮಾತಾಡ್ತಿರಲ್ಲ, ಸುಳ್ಳು ಹೇಳ್ತಿರಲ್ಲ ಇಲ್ಲಿ, ಅಲ್ಲಿ ಮಾತಾಡ್ರಪ್ಪ. ಅಮಿತ್ ಶಾ ಹತ್ರ ಮಾತಾಡ್ರಪ್ಪ, ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡ್ರಯ್ಯ, ಪಾರ್ಲಿಮೆಂಟ್ನಲ್ಲಿ ಮಾತಾಡ್ರಪ್ಪ. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಸುಳ್ಳು ಹೇಳೋದು. ಸೊ ಇದಕ್ಕೋಸ್ಕರ ಪ್ರತಿಭಟನೆಯನ್ನ 7ನೇ ತಾರೀಕು ಇಟ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ, ದೇಶದ ಜನರ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೇವೆ. ಈ ಅನ್ಯಾಯ ಆಗಬಾರದು ಕರ್ನಾಟಕಕ್ಕೆ. ಯಾಕಂತಂದ್ರೆ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ ಕನ್ನಡಿಗರಿಗೆ ಮಾಡಿದಂತ ದ್ರೋಹ. ಅದರಿಂದ ಈ ದ್ರೋಹ ಆಗಬಾರ್ದು.